ಪ್ರತಿಷ್ಠಿತ ಬೆಂಗಳೂರು ಅಪೋಲೋ ಹಾಸ್ಪಿಟಲ್ನ ವೈದ್ಯರ ತಂಡವು ಇನ್ಫೆಕ್ಟಿವ್ ಎಂಡೋಕಾರ್ಡಿಯಾಟಿಸ್ ಮತ್ತು ಇನ್ನಿತರ ಸಂಕೀರ್ಣ ಸಮಸ್ಯೆಗಳಿದ್ದ ಮತ್ತು ತೀವ್ರತರದ ಅಪಾಯ ಎದುರಿಸುತ್ತಿದ್ದ 53 ವರ್ಷದ ರೋಗಿಗೆ ಅತ್ಯಾಧುನಿಕ ದಿ ವಿನ್ಸಿ ಎಕ್ಸ್ಐ ಸರ್ಜಿಕಲ್ ಸಿಸ್ಟಮ್ ಬಳಸಿ ಅತ್ಯಂತ ಅಪರೂಪದ ಮತ್ತು ಅತಿ ಸಂಕೀರ್ಣವಾದ ರೋಬೋಟಿಕ್ ಡಬಲ್ ವಾಲ್ವ್ ಬದಲಾವಣೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿ ಮಹತ್ವದ ವೈದ್ಯಕೀಯ ದಾಖಲೆ ಮಾಡಿದೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯ ರೋಬೋಟಿಕ್ ಹೃದಯ ಶಸ್ತ್ರಚಿಕಿತ್ಸೆ ವಿಭಾಗದ ಮುಖ್ಯಸ್ಥರು ಮತ್ತು ಖ್ಯಾತ ಹೃದಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸಾತ್ಯಕಿ ನಂಬಾಲ ಅವರ ನೇತೃತ್ವದಲ್ಲಿ ಈ ಶಸ್ತ್ರಚಿಕಿತ್ಸೆ ನಡೆದಿದೆ. ಈ ವಿಶಿಷ್ಟ ಶಸ್ತ್ರಚಿಕಿತ್ಸೆಯು ಭಾರತದಲ್ಲಿ ಸಂಕೀರ್ಣ ಬಹು ಕವಾಟ ಬದಲಾವಣೆ ಶಸ್ತ್ರಚಿಕಿತ್ಸೆಯನ್ನು ಕನಿಷ್ಠ ಆಕ್ರಮಣಕಾರಿ ರೋಬೋಟಿಕ್ ಸಹಾಯದ ಹೃದಯ ಶಸ್ತ್ರಚಿಕಿತ್ಸಾ ವ್ಯಾಪ್ತಿಗೆ ತಂದಿದ್ದು ಈ ವಿಭಾಗದಲ್ಲಿ ಬಹುದೊಡ್ಡ ಮೈಲಿಗಲ್ಲು ಸಾಧನೆ ಮಾಡಿದೆ. ಈ ಕುರಿತು ಮಾತನಾಡಿರುವ ಡಾಕ್ಟರ್ ಸಾತ್ಯಕಿ ನಂಬಾಲ, ರಾಷ್ಟ್ರೀಯ ನಿರ್ದೇಶಕರು ರೋಬೋಟಿಕ್ ಹೃದಯ ಶಸ್ತ್ರಚಿಕಿತ್ಸೆ ಅಪೋಲೋ ಆಸ್ಪತ್ರೆಗಳು, ಅವರು ಈ ಸಾಧನೆ ಕೇವಲ ಅಪೋಲೋ ಆಸ್ಪತ್ರೆ ಸಮೂಹಕ್ಕೆ ಮಾತ್ರವಲ್ಲ, ಏಷ್ಯಾದ ಹೃದಯ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿಯೇ ಬಹುದೊಡ್ಡ ಮೈಲಿಗಲ್ಲಾಗಿದೆ. ಈ ಹಿಂದೆ ರೋಬೋಟಿಕ್ ಡಬಲ್ ವಾಲ್ವ್ ಬದಲಾವಣೆ ಪ್ರಯತ್ನಗಳು ನಡೆದಿದ್ದವು, ಆದರೆ ಇಂದು ಅತ್ಯಾಧುನಿಕ ರೋಬೋಟಿಕ್ ವ್ಯವಸ್ಥೆಯಲ್ಲಿ ರೋಬೋಟಿಕ್ ಡಬಲ್ ವಾಲ್ವ್ ಬದಲಾವಣೆ ಮಾಡುವ ಮೂಲಕ ಅತ್ಯುನ್ನತ ನಿಖರತೆ, ನಿಯಂತ್ರಣ ಮತ್ತು ಸುರಕ್ಷತೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದೇವೆ. ಈ ಸಾಧನೆಯಲ್ಲಿ ಸಂಕೀರ್ಣ ಬಹು ಕವಾಟ ಶಸ್ತ್ರಚಿಕಿತ್ಸೆಯಲ್ಲಿ ಕನಿಷ್ಠ ಆಕ್ರಮಣಕಾರಿ ವಿಧಾನದ ಮೂಲಕ ಏನೆಲ್ಲ ಮಾಡಬಹುದು ಎಂಬುದನ್ನು ನಾವು ತೋರಿಸಿದ್ದೇವೆ ಎಂದು ಹೇಳಿದರು. ಕರ್ನಾಟಕದ ಅಪೋಲೋ ಹಾಸ್ಪಿಟಲ್ಸ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀ ಅಕ್ಷಯ್ ಒಲೆಟ್ಟಿ ಅವರು ಮಾತನಾಡಿ, ಅಪೋಲೋ ಆಸ್ಪತ್ರೆಗಳು ಯಾವಾಗಲೂ ವೈದ್ಯಕೀಯ ವಿಭಾಗದಲ್ಲಿನ ಹೊಸತನ ಮತ್ತು ಶ್ರೇಷ್ಠತೆಯಲ್ಲಿ ಮುಂಚೂಣಿಯಲ್ಲಿ ನಿಂತಿವೆ. ಅತ್ಯಾಧುನಿಕ ರೋಬೋಟಿಕ್ ವ್ಯವಸ್ಥೆಗಳನ್ನು ಅತ್ಯಂತ ಕುಶಲ ಶಸ್ತ್ರಚಿಕಿತ್ಸಾ ತಂಡದೊಂದಿಗೆ ಸಂಯೋಜಿಸಿ ಅತಿ ಸಂಕೀರ್ಣ ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಸುರಕ್ಷಿತವಾಗಿ ನಡೆಸುವ ಮೂಲಕ ಆಸ್ಪತ್ರೆಯು ಇದೀಗ ಮಹತ್ತರ ಸಾಧನೆ ಮಾಡಿದೆ ಎಂದು ಹೇಳಿದರು. ಪೇಷಂಟ್ಸ್ ಹೇಗೆ ಅಂದರೆ, ಇದು ಒಂದು ಹೊಸ ಪ್ರೊಸೀಜರ್ ಬಂದಾಗ ಎಲ್ಲ ಪೇಷಂಟ್ಸಿಗೂ ಈ ಥರ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಪ್ರೊಸೀಜರ್ಸ್ ಬೇಡ, ಅಂದರೆ ಅವರಿಗೆ ರೊಬಾಟಿಕ್ ಬೇಡ ಸರ್. ನನ್ನ ಓನ್ ಪೇಷಂಟ್ 5 ವರ್ಷದ ಹಿಂದೆ ಬಂದು ರೊಬಾಟಿಕ್ ಸರ್ಜರಿ ಇದೆ ಮಾಡಿಸ್ಕೊಳ್ತೀರಾ ಅಂದರೆ ಏನು ಹೇಳ್ತಾ ಇದ್ರು, ನನಗೆ ರೊಬಾಟಿಕ್ ಸರ್ಜರಿ ಬೇಡ ಸರ್, ನಿಮ್ಮ ಕೈ ಬೇಕು ಅಂತ ಇದ್ರು. ಇವತ್ತಿನ ದಿವಸ ಪೇಷಂಟ್ ಬಂದು ಹೇಳ್ತಾರೆ, ನಮಗೆ ನಿಮ್ಮ ಕೈ ಬೇಡ ಸರ್, ರೊಬಾಟಲ್ಲಿ ಮಾಡಿಬಿಡಿ ಅಂತಾರೆ. ಸೊ ಪೇಷಂಟ್ಸಿಗೂ ಇದು ಅರ್ಥ ಆಗ್ತದೆ, ಇದರಲ್ಲಿ ಬೇರೆ ಬೇರೆ ಅಡ್ವಾಂಟೇಜಸ್ ಇವೆ, ನಾನು ಬೇಗ ಮನೆಗೆ ಹೋಗ್ಬೋದು ರೊಬಾಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ. ಹಾಗಾಗಿ 90% ಆಫ್ ದ ಪೇಷಂಟ್ಸ್ ಇವಾಗ ರೊಬಾಟಿಕ್ ಸರ್ಜರಿನೇ ಬೇಕು, ನೀವು ಅದು ಮಾಡೋದಿಲ್ಲ ಅಂದರೆ ನಾನು ಬೇಡ, ನಾನು ಹೋಗ್ತೀನಿ ವಾಪಸ್ಸು ಅಂತ ಹೇಳ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ವ್ಯಾಲ್ವ್ಸ್ ಹೈಲಿ ಕಾಂಪ್ಲೆಕ್ಸ್ ಟೆಕ್ನಾಲಜಿ. ಆಲ್ರೆಡಿ ಮೆರಿಲ್ ಅಂತ ಲೈಫ್ ಸೈನ್ಸಸ್ ಒಂದು ಇಂಡಿಯನ್ ಕಂಪನಿ ಇದೆ, ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಬಟ್ ಇಟ್ ಈಸ್ ಸ್ಟಿಲ್ ನ್ಯೂ. ಸೊ ಒಂದು ವ್ಯಾಲ್ವ್ ಮಾರ್ಕೆಟ್ನಲ್ಲಿ ಸಕ್ಸೀಡ್ ಆಗಬೇಕು ಅಂದರೆ ಅದು ಕಡಿಮೆ ಅಂದರೆ ಒಂದು 10 ವರ್ಷ ಇರಬೇಕು, ಅಷ್ಟು ಡೇಟಾ ಕಲೆಕ್ಟ್ ಮಾಡಬೇಕು. ಇಟ್ ಇಸ್ ಅ ಲೆಬೋರಿಯಸ್ ಪ್ರೋಸೆಸ್, ಬಿಕಾಸ್ ಇದು ಸುಮ್ಮನೆ ತೆಗೆದುಕೊಂಡು ಹೋಗಿ ನಾನು ಒಂದು ವ್ಯಾಲ್ವ್ ಮಾಡಿದೆ ನಿಮ್ಮ ಒಳಗಡೆ ಹಾಕ್ಬಿಡ್ತೀನಿ ಅಂದರೆ ಯಾರೂ ಕೇಳೋದಿಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ವ್ಯಾಲ್ವ್ಗಳು ಅಪ್ರೂವ್ ಆಗಬೇಕು. ದರ್ ಆರ್ ಸೆವರಲ್ ಬೋರ್ಡ್ಸ್ ಲೈಕ್ ದಿ ಅಮೆರಿಕನ್ FDA, ಯುರೋಪಿಯನ್ ಇವರೆಲ್ಲ ಅಪ್ರೂವ್ ಮಾಡಬೇಕು. ಇನ್ಕ್ಲೂಡಿಂಗ್ ಇನ್ ಇಂಡಿಯಾ ದರ್ ಆರ್ ದೀಸ್ ಪೀಪಲ್ ಹೂ ವಿಲ್ ಸರ್ಟಿಫೈ ದಟ್ ಅ ವ್ಯಾಲ್ವ್ ಇಸ್ ಗುಡ್, ದ್ಯಾಟ್ ಇಟ್ ವಿಲ್ ಲಾಸ್ಟ್. ಸೊ ಒಂದು ವ್ಯಾಲ್ವ್ ನಮಗೆ ಸರ್ಟಿಫೈ ಆಗಿ ಅದು ಪ್ರೋವನ್ ಅಂತ ಆಗಬೇಕು ಅಂದರೆ ಮಿನಿಮಮ್ 10 years ಬೇಕು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಮನಿ. ಇದು ಒಂದು ಆರ್ಗನೈಸೇಷನ್ ಕೈನಲ್ಲಿ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಇಟ್ ದಿ ಗೌರ್ಮೆಂಟ್ ಹ್ಯಾಸ್ ಟು ಪುಟ್ ಇಟ್ಸ್ ಹ್ಯಾಂಡ್. ಆರ್ ರಿಯಲಿ ಬಿಗ್, ತುಂಬ ದೊಡ್ಡ ಕಂಪನಿಗಳು, ದೇ ಹ್ಯಾವ್ ಟು ಡೂ ದಿಸ್. ಇದನ್ನು ಸಣ್ಣವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ ರಿಕ್ವೈರ್ಸ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಮನಿ. ನನ್ನ ಹೆಸರು ಅಕ್ಷಯ್ ಒಲೇಟಿ. ನಾನು ಅಪೋಲೋ ಹಾಸ್ಪಿಟಲ್ಸಲ್ಲಿ ಕರ್ನಾಟಕ ರೀಜನ್ದು CEO. ಇವತ್ತು ನಮ್ಮದು ಪ್ರೆಸ್ ಮೀಟ್ ಟಾಪಿಕ್ ಏನಂದರೆ ರೊಬಾಟಿಕ್ ಡಬಲ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್. ಇದು ಇಂಡಿಯಾದಲ್ಲಿ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ಮುಂಚೆ ಮಾಡಿರೋದು 15 ವರ್ಷ ಮುಂಚೆ. ಈ ಪ್ರೊಸೀಜರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಇದಕ್ಕೆ ಮುಂಚೆ ರೊಬಾಟಿಕ್ಸಲ್ಲಿ ಕಾರ್ಡಿಯಾಕ್ ಸರ್ಜರಿ ಮಾಡೋರು ತುಂಬ ಕಡಿಮೆ. ಅದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಸರ್ಜರಿ ಅನ್ನೋದು ಇದು ಡಬಲ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್. ಈ ಡಬಲ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಇಸ್ ಎ ಲೈಫ್ ಸೇವಿಂಗ್ ಸರ್ಜರಿ. ಪೇಷಂಟ್ದು ಏಜು 67 years ಓಲ್ಡು. ಅವ್ರದ್ದು ಒಂದು ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಟ್ರೀಟ್ಮೆಂಟ್ಗೆ ಬಂದರು. ರೊಬಾಟಿಕ್ ಡಬಲ್ ವ್ಯಾಲ್ವ್ ರಿಪ್ಲೇಸ್ಮೆಂಟಲ್ಲಿ ಒಂದೇ ಒಂದು ದಿವಸದಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ರು. ಹೆಂಗೆ ಮಾಡ್ತಾರೆ ಅಂದರೆ, ಡಾಕ್ಟರ್ಸು ಮಿನಿಮಲಿ ಇನ್ವೇಸಿವ್ ಅಂದರೆ 2-3 ಹೋಲ್ಸ್ ಮಾಡಿಬಿಟ್ಟು ಈ ಸರ್ಜರಿ ಮಾಡ್ತಾರೆ. ರೊಬಾಟಿಕಲಿ ದೇ ವಿಲ್ ಟೇಕ್ ದಿ ಹೆಲ್ಪ್ ಆಫ್ ದಿ ರೋಬೋ, ಬಟ್ ದಿ ಡಾಕ್ಟರ್ ವಿಲ್ ಡೂ ದ ಸರ್ಜರಿ. ಇದು ಮಾಡೋದ್ರಿಂದ ಪೇಷಂಟ್ಸಿಗೆ ತುಂಬ ಕ್ವಿಕ್ ರಿಕವರಿ ಆಗುತ್ತೆ. ತುಂಬ ಬೇಗ ಅವರು ಮನೆಗೆ ಹೋಗ್ಬೋದು. ಅಲ್ಲಿಂದ ಕೆಲಸ ಮಾಡೋರಾದರೆ ಕೆಲಸನೂ ಮಾಡೋಕ್ಕಾಗುತ್ತೆ.
ಅವ್ರಿಗೆ ಏನೂ ತೊಂದರೆ ಇರಲ್ಲ. ಅಟ್ಲೀಸ್ಟ್ 20 ಇಯರ್ಸಿಗೆ ಗ್ಯಾರಂಟಿ ಕೊಡ್ತೀವಿ, ಆ ಥರ ಇದು. ಅದು ನಾವು ಇವತ್ತು ಮಾತಾಡಿರೋದು. ಇದು ಮಾಡಿರೋ ಸರ್ಜನು ಡಾಕ್ಟರ್ ಸತ್ಯಕಿ ನಂಬಾಲ, ಅಪೋಲೋ ಹಾಸ್ಪಿಟಲ್ ಬನ್ನರ್ಘಟ್ಟ ರೋಡಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ಅವ್ರ ಟೀಮು ಅವರು ಬಂದರು. ಆಮೇಲೆ ಸರ್ಜರಿ ಹೆಂಗೆ ಮಾಡೋದು, ಹೆಂಗೆ ಅದು ಚೆನ್ನಾಗಿ ರಿಸಲ್ಟ್ಸ್ ಕೊಡೋದು ಅಂತ ಮಾತಾಡಿದ್ರು.